ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕ್ವಿಕ್ ಆಗಿ ಎಲ್ಲವೂ ಮುಗಿದಿದೆ. ಹೈಕಮಾಂಡ್ ಆಜ್ಞೆ ಆಯಿತು, ಸಿಎಂ ಆಕ್ಸೆಪ್ಟ್ ಮಾಡಬೇಕಾಗಿತ್ತು, ಆಕ್ಸೆಪ್ಟ್ ಕೂಡ ಮಾಡಿದ್ರು. ಸಿಎಂ ಡಿಸಿಎಂ ಇಬ್ಬರು ಕೂಡ ಸಭೆ ನಡೆಸಿದ್ರು. ಸಭೆ ಅಂತ್ಯವಾಗಿದೆ. ಸಿಎಂ ಕಚೇರಿಯಿಂದ ಕಲಾಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಅಧಿಕೃತವಾಗಿ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜಣ್ಣ ಅವರ ರಾಜೀನಾಮೆಯ ನಂತರದಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಒಂದು ಮೀಟಿಂಗ್ ಅನ್ನು ನಡೆಸಿದ್ರು. ಆ ಮೀಟಿಂಗ್ ನಲ್ಲಿ ಈಗ ಮಾತುಕತೆಯನ್ನು ನಡೆಸಿ ಹೊರಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸದನಕ್ಕೆ ಹೋಗಿದ್ದಾರೆ. ಸದನದಲ್ಲಿ ಅಧಿಕೃತವಾಗಿ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಸ್ವೀಕಾರ ಮಾಡಲಾಗಿದೆ, ಅವರು ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅದಾದ ನಂತರ ರಾಜ್ಯಪಾಲರಿಗೆ ಕೊಡಬೇಕು, ರಾಜ್ಯಪಾಲರಿಗೂ ಕೂಡ ಅದನ್ನ ಕಳಿಸುವ ಕೆಲಸ ಆಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಎಸ್, ಸಚಿವ ರಾಜಣ್ಣ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಕ್ಕೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮಗದೊಂದು ಸೂಪರ್ ಎಕ್ಸ್ಕ್ಲೂಸಿವ್. ರಾಜಣ್ಣ ಅವರ ಸಚಿವ ಸ್ಥಾನ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಅಪ್ಡೇಟ್ಗಳು, ಲೇಟೆಸ್ಟ್ ಬೆಳವಣಿಗೆಗಳು. ಹೈಕಮಾಂಡ್ ಆಜ್ಞೆಯಂತೆ ರಾಜಣ್ಣ ಅವರು ರಾಜೀನಾಮೆಯನ್ನ ತಮ್ಮ ಪುತ್ರನ ಮೂಲಕವಾಗಿ ಸಿಎಂಗೆ ತಲುಪಿಸಿದ್ರು. ಸಿಎಂ ಅಂಗೀಕಾರ ಮಾಡಿದ್ರು. ಸಿಎಂ ಅಂಗೀಕಾರ ಮಾಡಿದ ನಂತರದಲ್ಲಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ದಾರೆ. ರಾಜ್ಯಪಾಲರು ಇದನ್ನ ಆಕ್ಸೆಪ್ಟ್ ಮಾಡಿದ ನಂತರದಲ್ಲಿ ಅವರಿನ್ನು ಸಚಿವರಾಗಿ ಉಳಿಯೋದಿಲ್ಲ. ಪೂರ್ಣ ವಿಚಾರ ನಂಗೆ ಮಾಹಿತಿ ಇಲ್ಲ. ಅಸೆಂಬ್ಲಿ ಮಾತಾಡ್ತೀನಿ. ಏನಕ್ಕೆ ಸಡನ್ ಈ ಡೆವಲಪ್ಮೆಂಟ್ ಆಯಿತು? ಮೊನ್ನೆ ಜೀರೋ ಮಾಹಿತಿ ಇಲ್ಲದೆ ನಾನು ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಅವರ ಹೇಳಿಕೆ ಅವರಿಗೆ ತಿರುಗೇಟಾಯಿತು. ಈ ರೀತಿಯ ಮಾತುಗಳು ಏನು ಹೇಳ್ತಾರೆ? ಅದು ಏನಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಕಡೆ ಗಮನ ಹರಿಸ್ತಾರೆ. ರಾಜಣ್ಣ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರು ಅಂತಲೂ ನಾನು ಪೂರ್ಣ ಪ್ರಮಾಣದಲ್ಲಿ ನೋಡಿರಲಿಲ್ಲ. ಬಟ್ ಇವತ್ತು ರಾಜೀನಾಮೆ ಕೊಟ್ಟಿರೋ ವಿಚಾರನೂ ಗೊತ್ತಿಲ್ಲ. ಬಟ್ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್? ಬೇಸರ ಅನ್ನಿಸ್ತಾ ಇದೆಯಾ ತಮಗೆ? ರಾಜೀನಾಮೆ ಕೊಟ್ಟಿದ್ರೆ ಇನ್ ಕೇಸ್ ಏನಾದರೂ ಎಲ್ಲ ಹಾಕಬಾರ್ದು, ಅಷ್ಟೇ ಬಿಟ್ಟರೆ ಏನಕ್ಕಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಪಕ್ಷದ ಅಧ್ಯಕ್ಷ.